10 ಗಂಟೆ ಕೆಲಸ ಮಾಡೋಕೆ ಕಾರ್ಮಿಕರು ಒದ್ದಾಡ್ತಿದ್ದಾರೆ. ಸಾಕಷ್ಟು ಒತ್ತಡ, ಹಲವಾರು ಕಾಯಿಲೆಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದರ ನಡುವೆ ರಾಜ್ಯ ಸರ್ಕಾರ ಕಾರ್ಮಿಕರ ಕೆಲಸದ ಸಮಯವನ್ನು ಹೆಚ್ಚಿಸೋದಕ್ಕೆ ನಿರ್ಧಾರವನ್ನ ಮಾಡಿದೆ. ಈ ಬಗ್ಗೆ ಚರ್ಚೆಯ ಹಂತದಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ರಾಜ್ಯದಲ್ಲಿ ಕಾರ್ಮಿಕರ ಕೆಲಸದ ಅವಧಿ ಏರಿಕೆ 9 ರಿಂದ 10 ಗಂಟೆಗೆ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆ. ರಾಜ್ಯ ಸರ್ಕಾರದ ಚಿಂತನೆಗೆ ಭಾರೀ ವಿರೋಧ. ಕರ್ನಾಟಕದಲ್ಲಿ ಕಾರ್ಮಿಕರ ಕೆಲಸದ ಅವಧಿಯ ಗರಿಷ್ಠ ಮಿತಿಯನ್ನು ದಿನಕ್ಕೆ 9 ರಿಂದ 10 ಗಂಟೆಗೆ ಹೆಚ್ಚಳಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಸದ್ಯ ಕಾರ್ಮಿಕ ಕಾನೂನು ತಿದ್ದುಪಡಿ ಕುರಿತು ಚರ್ಚಾ ಹಂತದಲ್ಲಿ ಇರುವ ರಾಜ್ಯ ಸರ್ಕಾರ ಅಭಿಪ್ರಾಯ ಸಂಗ್ರಹಿಸುತ್ತಿದೆ. ಒಂದು ವೇಳೆ ಈ ಪ್ರಸ್ತಾವನೆಗೆ ಅನುಮೋದನೆ ಸಿಕ್ಕರೆ ಗರಿಷ್ಠ ಕೆಲಸದ ಸಮಯ ದಿನಕ್ಕೆ 10 ಗಂಟೆಗಳಿಗೆ ಏರುತ್ತದೆ. ಅಲ್ಲದೆ ಓವರ್ ಟೈಮ್ ಸಮಯವು ದಿನಕ್ಕೆ 12 ಗಂಟೆಗೆ ಏರುತ್ತದೆ. ವಿಕಾಸಸೌಧದಲ್ಲಿ ಕಾರ್ಮಿಕ ಇಲಾಖೆಯಿಂದ ಕೈಗಾರಿಕಾ ಮತ್ತು ಕಾರ್ಮಿಕ ಸಂಘಟನೆಗಳ ಪ್ರತಿನಿಧಿಗಳ ಸಭೆ ನಡೆದಿದೆ. ಸದ್ಯ ಕರ್ನಾಟಕದ ಅಂಗಡಿಗಳು ಮತ್ತು ವಾಣಿಜ್ಯ ಸಂಸ್ಥೆಗಳ ಕಾಯ್ದೆ 1961ರ ಸೆಕ್ಷನ್ 7ರ ಪ್ರಕಾರ ಕೆಲಸದ ಅವಧಿ ದಿನಕ್ಕೆ 9 ಗಂಟೆ ಮೀರಬಾರದು ಮತ್ತು ಗರಿಷ್ಠ ಓಟಿ 10 ಗಂಟೆಗಳನ್ನು ಮೀರಬಾರದು ಎಂಬ ನಿಯಮ ಇದೆ. ಆದ್ರೀಗ ಕಾಯ್ದೆ ತಿದ್ದುಪಡಿ ಮಾಡುವ ಮೂಲಕ ಕೆಲಸದ ಅವಧಿಯನ್ನ ದಿನಕ್ಕೆ ಗರಿಷ್ಠ 10 ಗಂಟೆ ಮತ್ತು ಹೆಚ್ಚುವರಿ ಕೆಲಸದ ಅವಧಿಯನ್ನು ದಿನಕ್ಕೆ ಗರಿಷ್ಠ 12 ಗಂಟೆಗಳಿಗೆ ವಿಸ್ತರಿಸಲು ಚಿಂತನೆ ನಡೆದಿದೆ. ಇನ್ನು ತಿದ್ದುಪಡಿಯಲ್ಲಿ 3 ತಿಂಗಳಲ್ಲಿ ಹೆಚ್ಚುವರಿ ಕೆಲಸದ ಗರಿಷ್ಠ ಮಿತಿಯು 50 ರಿಂದ 144 ಗಂಟೆಗೆ ಹೆಚ್ಚಳಕ್ಕೆ ಚಿಂತನೆ ನಡೆಸಲಾಗಿದೆ. ಅಲ್ಲದೆ ಶನಿವಾರ ಭಾನುವಾರ ರಜೆ ನೀಡುವ ಬಗ್ಗೆಯೂ ಪ್ರಸ್ತಾಪವಾಗಿದೆ. ಸದ್ಯ ಚರ್ಚಾ ಹಂತದಲ್ಲಿರುವ ತಿದ್ದುಪಡಿ ಪ್ರಸ್ತಾಪ ಕಾನೂನು ರೂಪ ಸಿಗಬೇಕಾದರೆ ಸಂಪುಟ ಸಭೆಯಲ್ಲಿ ಚರ್ಚಿಸಬೇಕಿದೆ. ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಾತನಾಡಿ, ಕೇಂದ್ರ ಸರ್ಕಾರದ ನಿರ್ಧಾರ ನಾವು ತಳ್ಳಿ ಹಾಕೋಕೆ ಆಗಲ್ಲ. ಉದ್ಯೋಗಿಗಳ ಕೂಗು ನಮ್ಮ ಕೂಗಾಗಿರುತ್ತದೆ. ರಾಜ್ಯ ಸರ್ಕಾರದ ನಿಲುವು ಈಗಲೇ ಹೇಳಲು ಆಗಲ್ಲ ಎಂದಿದ್ದಾರೆ. ಕೇಂದ್ರ ಸರ್ಕಾರದ ಈ ರೀತಿ ಪ್ರಸ್ತಾವನೆ ಬಂದಾಗ ನಾವು ಅದನ್ನ ತಳ್ಳಿ ಹಾಕೋಕ್ಕೂ ಬರೋದಿಲ್ಲ. ಹಾಗಾಗಿ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಭಿಪ್ರಾಯಗಳನ್ನ ತಗೊಂಡು ಸಮರ್ಪಕವಾಗಿ ಸಾರ್ವಜನಿಕರು, ವಿಶೇಷವಾಗಿ ಏನು ಕೆಲಸ ಮಾಡ್ತಾರೆ, ಯಾರು ಎಂಪ್ಲಾಯೀಸ್ ಅಂತ ನಾವು ಹೇಳ್ತೀವಿ, ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನು ಮಾಡ್ತಕ್ಕಂಥ ನಮ್ಮೆಲ್ಲರ ಜವಾಬ್ದಾರಿ ಆಗುತ್ತೆ. ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತೀವಿ. ಈ ವಿಷಯ ಕ್ಯಾಬಿನೆಟ್ಗೆ ಬರ್ತಕ್ಕಂಥ ನಾಳೆ ಎಲ್ಲ ತೊಗೊಳ್ತೀವಿ. ನಾವು ಸರ್ಕಾರ ಒಂದು ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆನೇ ಹೋಗಬೇಕಲ್ವಾ. ಸೊ ಇನ್ನೂ ಏನು ಇಲ್ಲ, ಮೊದಲನೇ ಹಂತದಲ್ಲಿದೆ. ವಿ ಆರ್ ಓನ್ಲಿ ಡಿಸ್ಕಸಿಂಗ್ ಅಟ್ ಇಟ್ and this proposal has come from the government of India. ಇನ್ನು ರಾಜ್ಯ ಸರ್ಕಾರದ ಚಿಂತನೆಗೆ ಕಾರ್ಮಿಕ ಸಂಘಟನೆಗಳು ವಿರೋಧ ವ್ಯಕ್ತಪಡಿಸಿವೆ. ಕಾರ್ಮಿಕ ವಿರೋಧಿ ಕಾನೂನು ಜಾರಿ ಆಗಬಾರದು ಎಂದು ಒತ್ತಾಯಿಸಿವೆ. ಕರ್ನಾಟಕ ಐಟಿ ಎಂಪ್ಲಾಯ್ ಯೂನಿಯನ್ ಕೂಡ ಅವಧಿ ಹೆಚ್ಚಳಕ್ಕೆ ವಿರೋಧ ವ್ಯಕ್ತಪಡಿಸಿದೆ. ಇದು ಆಧುನಿಕ ಗುಲಾಮಗಿರಿ, ಕಾರ್ಮಿಕನ ವೈಯಕ್ತಿಕ ಜೀವನದ ಮೂಲಭೂತ ಹಕ್ಕಿನ ಮೇಲೆ ದಾಳಿ ಮಾಡುವ ತಿದ್ದುಪಡಿ ಎಂದು ಕಿಡಿಕಾರಿದೆ. ಈಗ ನಿಮಗೆಲ್ಲ ಗೊತ್ತಿರೋ ಹಾಗೆ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಮತ್ತು ಭಾರಿ ದೊಡ್ಡ ದೊಡ್ಡ ಎಸ್ಟಾಬ್ಲಿಷ್ಮೆಂಟ್ ಇವತ್ತು ವ್ಯಾಪಾರದ ಹೆಸರಲ್ಲಿ ನಡೀತಾ ಇದ್ದಾವೆ. ಅಲ್ಲಿ ಮಹಿಳೆಯರು ಒಳಗೊಂಡಂಗೆ ದೊಡ್ಡ ಪ್ರಮಾಣದ ಎಕ್ಸ್ಪ್ಲಾಯ್ಟೇಷನ್ ನಡೀತಾ ಇದೆ. 10 ರಿಂದ 12 ಗಂಟೆ ಈಗ ಆಲ್ರೆಡಿ ಮಾಲ್ಗಳು ಕೆಲಸ ಮಾಡ್ತಾ ಇದೆ. ಸೊ ಹಾಗಾಗಿ ಆ ಮಾಲ್ಗಳಲ್ಲಿ ಮತ್ತು ಈ ಶಾಪ್ ಟೋಟಲ್ ಒಂದು ಈ ಕಾನೂನಿನ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಇದರ ಬಗ್ಗೆ ಒಂದು ಸ್ಟಡಿ ಮಾಡಬೇಕು, ಅಧ್ಯಯನ ಮಾಡಬೇಕು ಕಾರ್ಮಿಕ ಇಲಾಖೆ ಅನ್ನುವಂಥದ್ದನ್ನು ನಾವು ಹೇಳ್ತಾ ಇದ್ದೀವಿ. ಮತ್ತು ಅಕ್ರಮವಾಗಿ ಏನು ಇವತ್ತು ಶಾಪ್ ಆ್ಯಂಡ್ ಎಸ್ಟಾಬ್ಲಿಷ್ಮೆಂಟ್ಗಳಲ್ಲಿ 10 ರಿಂದ 12 ಗಂಟೆ ದುಡಿಸ್ತಾ ಇದ್ದಾರೆ, ಅದನ್ನು ಸಕ್ರಮ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ಪ್ರಕ್ರಿಯೆ ಏನಿದೆ, ಈ ಪ್ರಕ್ರಿಯೆಯನ್ನು ನಾವು ತೀವ್ರವಾಗಿ ವಿರೋಧಿಸ್ತೀವಿ, ಖಂಡಿಸ್ತೀವಿ. ವರ್ಕಿಂಗ್ ಅವರ್ಸ್ನ ಜಾಸ್ತಿ ಮಾಡಬೇಕು ಅಂತ, ಆಮೇಲೆ 10 ಜನದ ಒಳಗಡೆ ಇರ್ತಕ್ಕವ್ರಿಗೆ ಇದನ್ನೆಲ್ಲ ರಿಲ್ಯಾಕ್ಸ್ ಮಾಡಬೇಕು. ಅಂದರೆ ಈ ಕಾಯ್ದೆಗಳೇನಿದೆ ಅದನ್ನು ರಿಲ್ಯಾಕ್ಸ್ ಮಾಡಬೇಕು. ಅದರಲ್ಲಿ ಸುಮಾರು ಈ 10 ಒಳಗಡೆ ಮಾಡಿದ್ರೆ ಅದರೊಳಗಡೆ 88%ಗೆ ಯಾವುದೇ ರೀತಿಯ ಈ ಸವಲತ್ತುಗಳು ಸಿಕ್ಕಲ್ಲ. ಕಾನೂನು ಪ್ರಕಾರವಾಗಿ ಸಿಗಬೇಕಾಗಿರ್ತಕ್ಕ ಸವಲತ್ತುಗಳು ಸಿಕ್ಕಲ್ಲ. ಅಂದರೆ ಅವ್ರಿಗೆ ವೇತನ ಚೀಟಿ ಇರ್ಬೋದು, ಉದ್ಯೋಗ ಪತ್ರ ಇರ್ಬೋದು, ಇವ್ಯಾವುದೂ ಸಹ ಸಿಗಲ್ಲ. ಆದ್ದರಿಂದ ಇದು ಕೇವಲ ಮ್ಯಾನೇಜ್ಮೆಂಟ್ಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡಿದಂಥ ಒಂದು ನಿರ್ಣಯ ಇದೆ. ಅದರ ಬಗೆಗೆ ನಾವೆಲ್ಲ ಕಾರ್ಮಿಕ ಸಂಘಟನೆಗಳು ಸರ್ವಾನುಮತದಿಂದ ವಿರೋಧಿಸೋದಲ್ಲದೆ ಲಿಖಿತ ಮೂಲಕ ಸರ್ಕಾರಕ್ಕೆ ನಾವು ಸಲ್ಲಿಸಿದ್ದೇವೆ. ನಾವು ಇದನ್ನು ನೀವು ಕೂಡಲೇ ಇದನ್ನು ರದ್ದುಪಡಿಸಬೇಕು, ಇದನ್ನು ಯಾವುದೇ ಚರ್ಚೆ ಮಾಡಬಾರ್ದು ಅಂತ. ಒಟ್ನಲ್ಲಿ ಕಾರ್ಮಿಕ ಕೆಲಸದ ಅವಧಿ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇನೋ ಚಿಂತನೆ ನಡೆಸಿದೆ. ಆದರೆ ಐಟಿ ಉದ್ಯೋಗಿಗಳಿಂದ ವಿರೋಧ ವ್ಯಕ್ತವಾಗ್ತಿದೆ. ಸದ್ಯ ಚರ್ಚಾ ಹಂತದಲ್ಲಿ ಇರುವ ತಿದ್ದುಪಡಿ ಪ್ರಸ್ತಾಪಕ್ಕೆ ಕಾನೂನು ರೂಪ ಸಿಗುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.